ಪೀಸ್ ಎಲ್ಲ ಆಲ್ರೆಡಿ ಬೆಂದೋಗ್ಬಿಟ್ಟಿದೆ, ನಿಮಗೆ ಕಾಣಿಸ್ತಾ ಇದೆ ನೋಡಿದ್ರಾ. ಸಾಂಬಾರೆಲ್ಲ ಆಗೈತೆ, ಅದೇ ಹೇಳಿದ್ರೆ ಸಾಕು ಹಚ್ಬೇಕು ಅಂತ ಸಾಕನ್ನ ಬಿಸಿ ಮಾಡ್ಬಿಟ್ಟು ಹಚ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತು, ಅದಕ್ಕೆ ಹಾಕೋತಾ ಇದ್ದೀನಿ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಏನೋ ಅಂದ್ಕೊಂಡಿದ್ದೋ ಬಟ್ ಏನೋ ಆಗಿತ್ತು. ಸೊ ಸಿಂಪಲ್ಲಾಗಿ ಮಟನ್ ಸಾಂಬಾರು ಯಾವ ರೀತಿ ಡಿನ್ನರ್ಗೆ ಮಾಡೋದು ಅಂತ ಹೇಳಿಬಿಟ್ಟು ಈ ವ್ಲಾಗಲ್ಲಿ ನಾನು ಮಾಡ್ತಾಯಿದ್ದೀನಿ. ಸೊ ಏನು ಅಂದ್ಕೊಂಡಿದ್ದೋ ಏನಾಯಿತು, ಸೊ ಎಲ್ಲ ಎಂಡಿಂಗ್ವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಸೊ ನಾನೆಲ್ಲ ಡೀಟೇಲ್ಸಾಗಿ ಹೇಳ್ತೀನಿ. ಸೊ ಇವಾಗ ನಾನು ಮಟನ್ ಸಾಂಬಾರಿಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಕಾಯಿ ತಗೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸ್ವಲ್ಪ, ಸೊ ಫಸ್ಟ್ ಟೀ ಕಾಯಿಸ್ಬಿಡೋಣ, ಆಮೇಲೆ ಮಟನ್ ಸಾಂಬಾರು ಮಾಡೋಣ. ಅವ್ರ ಊರಲ್ಲಿ ಹಬ್ಬ ಅಂತ ಶಾವಿಗೆ ಹಬ್ಬ, ಶಾವಿಗೆ ಹಬ್ಬ ಅಂತೆ. ಸೊ ಬನ್ನಿ ಮಟನ್ ಸಾಂಬಾರಿಗೆ ರೆಡಿ ಮಾಡೋಣ. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಪುದೀನ ಸೊಪ್ಪು. ಮಟನ್ ಸಾಂಬಾರು ಏನಂದರೆ ನಮ್ಮಮ್ಮ ಚೆನ್ನಾಗಿ ಮಾಡ್ತಾಯಿದ್ರು ಮಟನ್ ಸಾಂಬಾರನ್ನ. ನಾನು ಮಾಡ್ತೀನಿ, ಬಟ್ ಅವರಷ್ಟು ಟೇಸ್ಟ್ ಬರಲ್ಲ. ಅಂದರೆ ಇವಾಗ ನಮ್ಮಮ್ಮ ಇಲ್ಲ, ಹಬ್ಬ ಅಂತ ಅಂದ್ಬಿಟ್ಟು ಊರಿಗೆ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರನೇ ನಮ್ಮ ಮನೆಯವ್ರು ಕೂಡ ಮಟನ್ ತರ್ತೀನಿ ಅಂತ ಹೇಳಿದರು. ಸೊ ಮಟನ್ ತಂದಿದ್ರು, ನಮ್ಮಿಬ್ರಿಗೆ ಅಲ್ವಾ ಸ್ವಲ್ಪ ಅರ್ಧ kg ತೊಗೊಂಡಿದ್ದೀವಿ ಸಾಕು. ಸೊ ನಾನು ಅರ್ಧ kgಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ. ನಿಮಗೆ ನೋಡಿ ಹಾಕೊಳ್ಳಿ ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟು. ಸೊ ನಾನು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಅರ್ಧ ಈರುಳ್ಳಿ ಹಾಕೋತಾ ಇದ್ದೀನಿ ನಾನು ರುಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಅರ್ಧ ಈರುಳ್ಳಿ ರುಬ್ಬಕ್ಕೆ, ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕೋತೀನಿ. ಮತ್ತು ನಾನಿಲ್ಲಿ ಶುಂಠಿನ ಜಜ್ಜಿಕೊಂಡಿದ್ದೀನಿ, ನೀಟಾಗಿ ಗ್ರೈಂಡ್ ಆಗಲಿ ಅಂತ ಹೇಳ್ಬಿಟ್ಟು. 2 ಇಂಚು ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ, ಮತ್ತೆ ನಾವೇನಂದ್ರೆ ಒಣಗಿದ ಮೆಣಸಿನ್ಕಾಯಿ ಹಾಕಲ್ಲ, ಸುಮ್ಮನೆ ಇರ್ಲಿ ಖಾರಕ್ಕೆ ಸ್ವಲ್ಪ ಅಂತ ಹೇಳ್ಬಿಟ್ಟು 2 ಹಾಕಿದ್ದೀನಿ ಟೇಸ್ಟ್ ಇರಲಿ ಅಂತ. ಇಲ್ಲಿ ಸ್ವಲ್ಪ 2 ಇಂಚು ಚಕ್ಕೆ ಮತ್ತೆ ಒಂದು 4-5 ಲವಂಗ ಹಾಕೊಂಡಿದ್ದೀನಿ. ಆಮೇಲೆ ಕಾಳು ಮೆಣಸು 2 ಕಾಳು ಮೆಣಸು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಾಳು ಮೆಣಸು ಹಾಕ್ತೀನಿ. ಸೊ ನೀವು ಕೂಡ ಹಾಕೊಳ್ಳಿ. ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಾಯಿನ ಹಾಕೊಂಡು ಆಮೇಲೆ ಸ್ವಲ್ಪ ಕಾಯಿ ಹಾಕೊಂಡು ಗ್ರೈಂಡ್ ಮಾಡಿಬಿಡ್ತೀನಿ. ನಾನು ತುರಿದು ಹಾಕೊಳ್ಳಲ್ಲ, ಸೊ ಹಾಗೆ ಗ್ರೈಂಡ್ ಮಾಡ್ಬಿಡ್ತೀನಿ ಕಟ್ ಮಾಡಿರೋ ಕಾಯಿನ. ನೋಡಿ, ಸೇಮ್ ತೊಳೆದಿರೋ ಥರನೇ ಬರುತ್ತೆ. ನಿಮಗೆ ಗ್ರೈಂಡ್ ಮಾಡೋದಕ್ಕೆ ಟೈಮ್ ಸಾಕಾಗಿಲ್ಲ ಅಂದರೆ ಈ ಪ್ಲ್ಯಾನ್ನೇ ಯೂಸ್ ಮಾಡ್ಬೋದು. ಸೊ ಇದಾದಮೇಲೆ ಇವಾಗ ನಾನು ಎಲ್ಲನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಏನೇನಂತ ಅಂದರೆ, ಸೊ ಎಲ್ಲನೂ ಆ್ಯಡ್ ಮಾಡಾಕಾಯ್ತು. ಸೊ ಇವಾಗ ಸ್ವಲ್ಪ ನೀರು ಹಾಕೋತೀನಿ. ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಖಾರಕ್ಕೆ ತಕ್ಕಷ್ಟು ಧನಿಯಾ ಪುಡಿ ಹಾಕೋತೀನಿ. ಸೊ ನಿಮ್ಮದು ಹೇಗೆ ನೀವು ಖಾರ ಮಾಡಿರ್ತೀರೋ ಅದ್ರ ಮೇಲೆ ನೀವು ಸ್ಪೂನ್ ಹಾಕೊಳ್ಳಿ. ಸೊ ನಾನಿಲ್ಲಿ 2 ಸ್ಪೂನ್ ಹಾಕೋತಾ ಇದ್ದೀನಿ. 3 ಸ್ಪೂನ್ ಹಾಕೋತಾ ಇದ್ದೀನಿ.
ಸೊ ನೋಡಿ ಖಾರದ ಪುಡಿ ಕೂಡ ಹಾಕೊಂಡಾಯ್ತು, ಧನ್ಯ ಪುಡಿ ಹಾಕೊಂಡಾಯ್ತು. ಇವಾಗ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ನೀಟಾಗಿ ನೀರು ಆ್ಯಡ್ ಮಾಡಿಕೊಂಡು ಇವಾಗ ಮೊದಲೇ ಕಾಯಿನ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಅದ್ರ ಜೊತೆ ಇವಾಗ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಕಾಯಿ ಅಂದರೆ ಫುಲ್ ಮಸಾಲೆ ಎಲ್ಲ ಹಾಕಿದ್ನಲ್ಲ ಅದೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ನಾನಿಲ್ಲಿ ಅರ್ಧ ಈರುಳ್ಳಿ ಇಟ್ಟಿದ್ನಲ್ಲ ಸಾಂಬಾರಿಗೆ ಅಂತ, ಸೊ ಅದನ್ನು ಕಟ್ ಮಾಡಿಕೊಂಡು ಇವಾಗ ಮಟನ್ನ ಒಗ್ಗರಣೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಹಾಕ್ತೀನಿ. ಸೊ ಇನ್ನು ಮಟನ್ ವಾಶ್ ಮಾಡಿಲ್ಲ. ಸೊ ನಮ್ಮ ಮನೆಯವ್ರು ವಾಶ್ ಮಾಡಿಕೊಡ್ತಾರೆ. ಏನಪ್ಪ ಅಂತಂದರೆ ಅವಾಗಲೇ ನೀವೇ ತಮ್ಲೈನಲ್ಲಿ ನೋಡಿರ್ತೀರ ಏನಂತ ಹೇಳಿದರೆ ನಾನು ತಣ್ಣೀರು ಮುಡ್ತಾ ಇದ್ದೀನಾ ಇಲ್ವಾ ಅಂತ ಹೇಳಿಬಿಟ್ಟು ನನಗೆ ಎಷ್ಟೊಂದು ಜನ ಅಂದರೆ ಕಮೆಂಟ್ ಮಾಡ್ತಾಯಿದ್ರು. ಸೊ ನೀವು ತಣ್ಣೀರು ಮುಡ್ತಾ ಇದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಅದರದ್ದು ಇನ್ನೂ ವ್ಲಾಗ್ ಹಾಕಿರಲಿಲ್ಲ. ಸೊ ಇವತ್ತು ಅದು ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಸೊ ನಾನು ಲೇಟಾಗಿ ಹಾಕಿದ್ದಕ್ಕೆ ಯಾರು ಏನು ತಿಳ್ಕೊಬೇಡಿ. ಸೊ ತಣ್ಣೀರು ನಾನು ಇನ್ನೂ ಮುಡ್ತಾ ಇಲ್ಲ, ನಮ್ಮಮ್ಮ ಕೂಡ ಮುಡ್ತಾ ಇಲ್ಲ. ನಮ್ಮಮ್ಮ ಏನು ಹೇಳ್ತಾರೆ ಅಂತಂದರೆ 9 ತಿಂಗ್ಳಿಗೆ ಹೋಗೋವರೆಗೂ ತಣ್ಣೀರು ಮುಟ್ಬೇಡ, ನೀನು ಹೋಗೋದು ಇನ್ನೊಂದು ವಾರ ಇಲ್ಲಾಂದರೆ ಒಂದು 15 ದಿನ ಆಯಿತು ಅನ್ನೋ ಥರ ಇದ್ದಾಗ ತಣ್ಣೀರನ್ನ ಮುಟ್ಟು. ಸೊ ನೀನು ಮನೆಗೆ ಹೋಗ್ತಿಲ್ಲ ಆವಾಗ ನಿಮಗೂ ಕೂಡ ಅಡ್ಜಸ್ಟ್ ಆಗುತ್ತೆ. ಅಲ್ಲಿವರೆಗೂ ನೀನು ತಣ್ಣೀರು ಮುಟ್ಬೇಡ, ಇನ್ನೊಂದು ಸ್ವಲ್ಪ ದಿನ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಸಿಗೆ ಬರುತ್ತಲ್ಲ, ಸೊ ಅವಾಗ ಅಡ್ಜಸ್ಟ್ ಆಗುತ್ತೆ ಅಂತ ಅವರು ಮುಟ್ಟಿಸಲ್ಲ. ಸೊ ಇವಾಗ ನಾನು ಮಟನ್ ಹೇಗೆ ತೊಳಿತೀನಿ ಅಂತ ಅಂದರೆ ನಮ್ಮ ಮನೆಯವ್ರು ಇದ್ದಾರಲ್ಲ, ಸೊ ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಇವಾಗ ನಮ್ಮಮ್ಮ ಇಲ್ವಲ್ಲ, ಸೊ ಅವರೇ ಇವಾಗ ನನಗೆ ಹೆಲ್ಪ್ ಮಾಡ್ತಾ ಇರೋದು. ಸ್ವಲ್ಪ ಪಾತ್ರೆ ತೊಳೆಯೋದು ಮತ್ತು ಏನಾದರೂ ಅದು ಇದು ಸಣ್ಣ ಪುಟ್ಟ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಮತ್ತು ನಾನೇನಾದ್ರು ನಾಷ್ಟೆಗೆ ಇಷ್ಟ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಸೈಡಲ್ಲಿ ಬಿಸಿನೀರು ಇಟ್ಕೊಬಿಡ್ತೀನಿ, ಕೈಗೆ ತೊಳ್ಕೊಬೇಕು. ಮತ್ತು ಏನಾದ್ರೂ ಈ ಕೊತ್ತಂಬರಿ ಪುದೀನ ಮತ್ತು ಸಾಂಬಾರಿಗೆ ಏನಾದರೂ ಐಟಮ್ ಬೇಕು ಅಂತಂದರೆ ಅದನ್ನೆಲ್ಲ ವಾಶ್ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ನಾನು ಸೈಡಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊತೀನಿ, ಆವಾಗ ಸರಿ ಹೋಗುತ್ತೆ. ಇನ್ನು ಮಿಕ್ಕಿದ್ದು ಏನಾದರೂ ಇದ್ದರೆ ನಮ್ಮ ಮನೆಯವರು ಮಾಡಿಕೊಡ್ತಾರೆ. ಸೊ ನಾನು ಇನ್ನೂ ಅದೇ ತಣ್ಣೀರು ಮುಟ್ಟಿಲ್ಲ, 9 ತಿಂಗಳು ಆಗೋವರೆಗೂ ಬೇಡ ಅಂತ ಹೇಳಿದ್ದಾರೆ ಮನೇಲಿ ನಮ್ಮಮ್ಮ. ಇದು ಲಾಸ್ಟ್ ಅಲ್ವಾ, ಇನ್ಯಾರಿಗೆ ಮಾಡ್ತಾಯಿದ್ದೆ, ಬೇಡ ಮುಟ್ಬೇಡ, ಆಮೇಲೆ ಒಂದು ವಾರ 15 ದಿನ ಇರೋಂಗೆ ಮುಟ್ಟು ಆಮೇಲೆ ಹೋಗ್ತೀಯಲ್ಲ ಸರಿ ಹೋಗುತ್ತೆ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಕೂಡ ಏನು ಮುಟ್ತಾ ಇಲ್ಲ. ಇವಾಗ ಅವರು ಇಲ್ಲಿರೋ ಕಾರಣಕ್ಕೆ ಅಂದರೆ ನಾವು ಹೋಗೋವಂಥ ಪರಿಸ್ಥಿತಿ ಇತ್ತು. ಸೊ ಏನೂ ಮಾಡೋಕ್ಕಾಗಲ್ಲ, ಟೈಮು ಹೋಗೋದಕ್ಕಾಗಲಿಲ್ಲ. ಯಾಕಂತಂದರೆ ಅವರು ಬಸ್ಸಲ್ಲಿ ಫಸ್ಟೇ ಹೋಗ್ಬಿಟ್ಟಿದ್ರು, ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಊರಲ್ಲಿ ಮಾರಿ ಹಬ್ಬ ಇತ್ತು. ನಮ್ಮೂರು ಬಂದ್ಬಿಟ್ಟು ಮಂಡ್ಯ ಹತ್ರ ಗೊರವಲೆ. ಸೊ ಅಲ್ಲಿ ಮಾರಿ ಹಬ್ಬ ಊರಹಬ್ಬ ಮಾಡಿದ್ರು. ಅದಕ್ಕೋಸ್ಕರನೇ ನಮ್ಮ ಮನೇಲಿ ಯಾರಂದರೆ ನಮ್ಮ ಅಜ್ಜಿ ಇಲ್ಲಿದ್ರಲ್ಲ, ಸೊ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು, ಸ್ವಲ್ಪ ಧೂಳಿತ್ತು, ಮಗುನ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಫಸ್ಟ್ ಹೋಗಿದ್ರು. ಎಲ್ಲ ಕ್ಲೀನ್ ಮಾಡಿರ್ತೀವಿ ಆಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಆಯಿತು ಅಂತ ಹೇಳ್ಬಿಟ್ಟು ನಾವು ಆಯಿತು ಅಂದ್ಬಿಟ್ಟು ಅವ್ರು ಹೋಗಿದ್ರು. ಮಾರ್ನಿಂಗ್ ನಾವೆಲ್ಲ ರೆಡಿ ಆಗಿದ್ದು, ಇವತ್ತು ಹೋಗ್ಬೇಕಾಗಿತ್ತು. ನಮ್ಮ ಮನೆಯವ್ರು ಕೂಡ ಕಾರ್ ತರ್ತೀನಿ ಅಂತ ಅಂದಿದ್ರು, ಬಟ್ ಕಾರು ಕೈ ಕೊಟ್ಬಿಡ್ತು. ಏನಪ್ಪ ಅಂತಂದರೆ ಏನೋ ಸ್ವಲ್ಪ ವೈರು ಲೂಸ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅದು ರೆಡಿ ಮಾಡ್ಸೋಕ್ಕೆ ಗ್ಯಾರೇಜಿಗೆ ಬಿಟ್ಟಿದ್ರು. ಇವತ್ತು ಸಂಡೇ ಬೇರೆ ಅಲ್ಲ, ಸೊ ಬೆಳಿಗ್ಗೆ ಕೊಟ್ಟಿದ್ರು, ಅವ್ರು ಆಗುತ್ತೆ ಅಂತ ಹೇಳಿದರು, ಬಟ್ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಹೋಗೋದಕ್ಕೆ ಆಗಲಿಲ್ಲ. ಆಮೇಲೆ ನಮ್ಮ ಅಮ್ಮವರೇ ಫೋನ್ ಮಾಡಿಬಿಟ್ಟು ಸರಿ ಬಿಡು ಆಯಿತು ಬೇಡ ನಾವೇ ಬರ್ತೀವಿ, ಒಂದಿನ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿದರು. ಸೊ ಅದಕ್ಕೋಸ್ಕರನೇ ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೋಬೇಕು. ಅವ್ರು ಈ ರೀತಿ ಸಿಚುವೇಶನ್ ಇದ್ದಿದ್ರೆ ಅವ್ರು ಬಿಟ್ಟು ಹೋಗ್ತಿರ್ಲಿಲ್ಲ. ಸೊ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಈ ರೀತಿ ಆಗುತ್ತೆ ಅಂತ. ನಾವು ಬರ್ತೀವಿ ಅಂತ ಅಂದ್ಕೊಂಡು ಪಾಪ ಅವರು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು. ತೋರಿಸು ಮಟನ್ನು, ನೋಡಿ ಮಗ ತೋರಿಸು, ಅದಕ್ಕೆ ತಿರ್ಕೊಡ್ತಿದ್ಯಲ್ಲ. ಅರ್ಧ ಕೆಜಿ ಏನಿದೆ, 500 ಗ್ರಾಮ್. ನೋಡಿ ಚೌದಿದೆ. ಕುಕ್ಕರ್ ಕಾದೈತೆ. ಕುಕ್ಕರ್ ಕಾದ್ಮೇಲೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಸ್ವಲ್ಪ ಯಾಕಂದರೆ ಮಟನಲ್ಲಿ ಸ್ವಲ್ಪ ಚರ್ಬಿ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಆಯಿಲ್ನ ಸ್ವಲ್ಪ ಯೂಸ್ ಮಾಡಿ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ರೆಡಿ ಆಗೈತೆ. ಎಣ್ಣೆ ಕಾದೈತೆ, ಸಾಕು ಎಣ್ಣೆ ಕಾದಿರೋದು. ಇವಾಗ ನಾನಿಲ್ಲಿ ಈರುಳ್ಳಿನ ಹಾಕೋತಾ ಇದ್ದೀನಿ. ಚಿಕ್ಕ ಅರಿಶಿನ ಹಾಕೋತೀನಿ, ಫ್ಲೇವರ್ಗೆ ಹಾಕೋಬೇಕು. ನಾನಿಲ್ಲಿ ಇದನ್ನು ಹಾಕೋತಾ ಇದ್ದೀನಿ, ಮಟನ್ ಹಾಕೋತಾ ಇದ್ದೀನಿ.
KG ತಂದಿರೋದು 500 ಗ್ರಾಮು. ಸೊ ಇದ್ರಿಗೆಲ್ಲ ಚಿಕನ್ ಹಾಕೋದು, ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಲ್ಲುಪ್ಪು ಹಾಕೋದು ಟೇಸ್ಟ್ ಚೆನ್ನಾಗಿರುತ್ತೆ. ಮಟನ್ ಕೂಡ ಚೆನ್ನಾಗಿ ಉಪ್ಪಲ್ಲಿ ಇರುತ್ತೆ. ಇವಾಗಲೇ ಅದು ಈಗ ಉಪ್ಪು ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇಲ್ಲಿ ಮಟನ್ ಚೆನ್ನಾಗಿ ಹುರ್ಕೋತಾ ಇದ್ದೀನಿ, ಗಿಡ ಉಪ್ಪು ಥರ. ಮಟನ್ನ ಪ್ಲೇಟ್ ಕ್ಲೋಸ್ ಮಾಡಿದ್ದೀನಿ, ಅದು ಕೂಡ ಇವಾಗ ಬೇಯ್ತಾ ಇದೆ. ಸೊ ಅದು ಸ್ವಲ್ಪ ನೀರಿನ ಅಂಶ ಎಲ್ಲ ಅದು ನೀಟಾಗಿ ಇಟ್ಕೋಬೇಕು. ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಆ ಉಪ್ಪಲ್ಲಿ ಎಲ್ಲ ಡ್ರೈ ಆಗಿಬಿಡ್ಬೇಕು ನೀರೆಲ್ಲ. ಸೊ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ, ಮಟನ್ ಕೂಡ ಚೆನ್ನಾಗಿ ಟೇಸ್ಟ್ ಹಿಡಿಯುತ್ತೆ ಉಪ್ಪಿಂದೆಲ್ಲ. ಸಾಂಬಾರು ಹೆಂಗೆ ಟೇಸ್ಟಾಗಿ ಬರುತ್ತೋ ಮಟನ್ ಕೂಡ ಹಂಗೆ ಟೇಸ್ಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಬಾಯ್ಲ್ ಮಾಡಬೇಕು ಚೆನ್ನಾಗಿ ಪ್ಲೇಟ್ ಮುಚ್ಚಿಬಿಟ್ಟು. ನಾವು ಮಟನ್ ಸಾಂಬಾರು ಆಗಲಿ ಚಿಕನ್ ಸಾಂಬಾರು ಆಗಲಿ ಮಾಡಿದಾಗ ಇದೇ ರೀತಿ ಮಾಡೋದು. ಮತ್ತೆ ಇನ್ನೊಂದು ಏನಂತಂದ್ರೆ, ಇವಾಗ ತಣ್ಣೀರ್ದು ಹೇಳಿದೆ ಕೇಳಿದ್ರಿ ಅಂತ ಹೇಳ್ಬಿಟ್ಟು, ತಣ್ಣೀರು ಮುಟ್ತಾ ಇಲ್ಲ, ಹೋಗೋದಂಥದ್ದನ್ನ ಟೈಮ್ ನೋಡ್ಕೊಂಡು ಮುಟ್ತೀನಿ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇವಾಗ ಮಟನ್ ಸಾಂಬಾರ್ಗೆ ಮುದ್ದೆ ಇರಲೇಬೇಕಲ್ವಾ. ಸೊ ಅದಕ್ಕೆ ಇವಾಗ ನಮ್ಮ ಮನೆಯವ್ರಿಗೆ ಒಬ್ರಿಗೆಲ್ಲ ಮುದ್ದೆ ನಾನೇನು ತಿನ್ನಲ್ಲ. ಒಂದು ತಪ್ಪಲೆಯಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಚಿಕ್ಕದಾಗೆ ಒಂದೇ ಒಂದು ಮುದ್ದೆನ. ಸೊ ಅದು ಕೂಡ ಹೆಂಗ್ ಮಾಡೋದು ಅಂತ ನೋಡಿ ತೋರಿಸ್ತೀನಿ ಮುದ್ದೆ ಮಾಡುವಾಗ. ಸೊ ಮಸಾಲೆ ಹಾಕ್ಬಿಟ್ಟು ಆ ಮಸಾಲೆನ ಹಿಂಗೆ ನೀಟಾಗಿ ಹುಳ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಅದರಲ್ಲೇ ಉಳಿಬಾರ್ದಲ್ಲ. ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತು, ಅದಕ್ಕೆ ಹಾಕೋತಾ ಇದ್ದೀನಿ. ಸೊ ಮಟನ್ ಸಾಂಬಾರು ಚೆನ್ನಾಗಿ ಬಂದೈತೆ. ಇವಾಗ ಎಲ್ಲ ಆದಮೇಲೆ ಆಮೇಲೆ ಟೇಸ್ಟ್ ಮಾಡಿ ನೋಡಬೇಕು ಚೆನ್ನಾಗಿತ್ತಲ್ವ ಅಂತ ಅವ್ರು ಹೇಳಿದ್ರೆ ಚೆನ್ನಾಗಿ ಬಂದೈತೆ ಅಂತ ಅರ್ಥ. ಪರವಾಗಿಲ್ಲ, ಚೆನ್ನಾಗೈತೆ. ನೀವು ಮಾಡಿ ಕಮೆಂಟ್ ಮಾಡಿ ಹೇಳಿ ಹೆಂಗೈತಿ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲ ಆಗೈತೆ, ಕುದೀತೈತೆ. ಒಂದು ವಿಷಲ್ನ ಮುಚ್ಕೊಂಡು 4 ರಿಂದ 5 ವಿಷಲ್ ಕೂಗಿಸ್ಕೊತೀನಿ. ಸೊ ಇವಾಗ ಸಾಂಬಾರು ಆಯಿತು. ಇವಾಗ ಅನ್ನಕ್ಕೆ ಇಟ್ಬಿಡೋಣ. ಒಂದು 4 ಕೂಗೈತೆ. ಇವಾಗ ಇನ್ನೊಂದು 2 ಕೂಗಿದ್ರೆ ಆಫ್ ಮಾಡಿಬಿಡ್ತೀನಿ. 5 ರಿಂದ ಒಂದು 6 ವಿಷಲ್ ಕೂಗಿಸ್ಕೊಳ್ಳಿ ಸಾಕು. ಚೆನ್ನಾಗಿ ಬೆಂದಿರುತ್ತೆ. ಅಂದರೆ ಮಟನ್ ಮೇಲೆ ಡಿಪೆಂಡ್. ನೀವೇನಾದರೂ ಸ್ವಲ್ಪ ಎಳೆ ಮಟನ್ ತಂದಿದ್ರೆ ಈ ಥರ ಮಾಡ್ಕೋಬೋದು, 4 ರಿಂದ 5 ಕೂಗಿಸ್ಕೋಬೋದು. ಬಲ್ಟೋಗಿದ್ರೆ ಒಂದು ಮಿನಿಮಮ್ 9 ರಿಂದ 10 ವಿಷಲ್ ಕೂಗಿಸ್ಕೊಳ್ಳೇಬೇಕು. ತಿನ್ನೋಕ್ಕಾಗಲ್ಲ ಇಲ್ಲ ಅಂದರೆ ನೀಟಾಗಿ. ಸ್ವಲ್ಪ ನಮ್ಮ ಮನೆಯವ್ರು ನೋಡಿ ತಂದಾರೆ ಅರ್ಧ kg ಮಟನ್ನ, ಅದಕ್ಕೆ ನಾವು ಕೂಗಿಸ್ಕೊತಾವೆ. ಸೊ ಇಲ್ಲಿ ಸಾಂಬಾರು ಆಗೈತೆ, ವಿಜಲ್ ಕೂಡ ಬಿಟ್ಟೈತೆ. ಸೊ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿ ಎಣ್ಣೆ ತುಂಬ ಜಾಸ್ತಿ ಹಾಕೊಂಡಿಲ್ಲ, ಸ್ವಲ್ಪನೇ ಹಾಕೊಂಡಿದ್ದು. ಆವಾಗಲೇ ಹೇಳಿದೆ ಹಿಂಗೆ ಎಣ್ಣೆ ಜಾಸ್ತಿ ಹಾಕೋಬೇಡಿ, ಚರ್ಬಿ ಇರುತ್ತೆ ಅಂತ. ಸೊ ಆ ಚರ್ಬಿಲೇ ಜಾಸ್ತಿ ಎಣ್ಣೆ ಇರುತ್ತೆ. ನೋಡಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಚರ್ಬಿ. ಸೊ ನೋಡಿ ನಾನು ಹೇಳಿಲ್ವಾ ಸಾಂಬಾರು ಗಟ್ಟಿಯಾಗುತ್ತೆ ಅಂತ, ಯಾವ ರೀತಿ ಗಟ್ಟಿಯಾಗಿದೆ. ಪೀಸ್ ಎಲ್ಲ ಆಲ್ರೆಡಿ ಬೆಂದೋಗ್ಬಿಟ್ಟಿದೆ, ನಿಮಗೆ ಕಾಣಿಸ್ತಾ ಇದೆ ನೋಡಿದ್ರಾ. ನಿಮ್ಗೆ ಇನ್ನೂ ಗಟ್ಟಿಯಾಗೋಯ್ತು, ಜಾಸ್ತಿ ತೆಳ್ಳಬೇಕು ಅಂದರೆ ನಿಮಗೆ ಹೇಳಿದ್ನಲ್ಲ ಅವಾಗಲೇ ಉಳ್ಕೋವಾಗಲೇ ನೀರನ್ನ ಸ್ವಲ್ಪ ಕಡಿಮೆ ಉಳ್ಕೊಳ್ರಿ. ನಮ್ಗೆ 1 ಟೈಮ್ಗೆ ಅಂತ ಮಾಡ್ಕೊಂಡಿದ್ದೀವಿ ಅಷ್ಟೇ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬಂದೈತೆ. ಸಾಂಬಾರೆಲ್ಲ ಆಗೈತೆ, ಅದೇ ಹೇಳಿದ್ರೆ ಸಾಕಾಗಬೇಕು ಅಂತ ಸಾಕನ್ನ ಬಿಸಿ ಮಾಡ್ಬಿಟ್ಟು ಹಚ್ತಾ ಇದ್ದೀನಿ. ಮನೆಯಲ್ಲಿ ಕನಿಷ್ಠ ಎಲ್ಲ ಕಾಯ್ದೊಳಗಿಂದಲೂ ಇದ್ದರೆ ಹೋಗ್ಬಿಡುತ್ತೆ. ಸ್ವಲ್ಪ ಸೌಂಡು ಡಿಸ್ಟರ್ಬೆನ್ಸ್ ಇದೆ, ಯಾಕಂದರೆ ಇಲ್ಲಿ ನಮ್ಮ ಹತ್ರ ದೇವ್ರದ್ದು ಉತ್ಸವ ನಡೀತೈತೆ. ಸೊ ಅದ್ರದ್ದು ಸೌಂಡ್ ಐತೆ. ಸೊ ಏನಾದ್ರೂ ನಿಮಗೆ ಡಿಸ್ಟರ್ಬ್ ಆದರೆ ಬೇಜಾರು ಮಾಡ್ಕೋಬೇಡಿ. ನೋಡಿ ಈ ರೀತಿ ಬಂದೈತೆ, ತುಂಬಾ ಚೆನ್ನಾಗೈತೆ. ಸಾಂಬಾರು ಕೂಡ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನಾನು ಇಲ್ಲೇ ಪಕ್ಕದಲ್ಲಿ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಮುದ್ದೆ ಮಾಡೋದನ್ನ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಸ್ವಲ್ಪ ಸ್ಲೋಗಿನೇ ಆಗಲಿ, ಈ ಕಡೆ ಇಡ್ತೀನಿ, ಮುದ್ದೆ ಆಗಬೇಕಲ್ಲ. ಸೊ ಟೈಮ್ ಆಲ್ರೆಡಿ 9 ಗಂಟೆ 9:15 ಆಗಿರ್ತೈತೆ, ಅದಕ್ಕೆ ಈ ಕಡೆಗೇ ಮುದ್ದೆ ಇಡ್ತೀನಿ. ಒಂದು ಲೋಟ ನೀರು ಇಟ್ಕೊಂಡಿದ್ದೀನಿ. ಒಂದು ಲೋಟ ನೀರು ಹಾಕೊಂಡು ಅದು ಸ್ವಲ್ಪ ಕುದಿಬೇಕು. ಆದರೆ ಸ್ವಲ್ಪ ಬಿಸಿ ಆಗ್ತಿರೋ ಮುಂಚೆ ಸ್ವಲ್ಪ ಹಸಿಟ್ಟು ಹಾಕೊಂಡು ಉದುರಿಸ್ಕೊಳ್ಳಿ, ಅವಾಗ ಗಂಟು ಬರಲ್ಲ. ಗಂಟು ಬರಬಾರ್ದು ಅಂದರೆ ಅದು ಸ್ವಲ್ಪ ಹಸಿಟ್ಟು ಹಾಕೊಂಡು ಉದುರಿಸ್ಬೇಕು. ಇದ್ದೀನಿ ಈ ಥರ ಎಲ್ಲ ನೀಟಾಗಿ ಕುದಿಯುವಾಗ ಸ್ವಲ್ಪ ಹಸಿಟ್ಟು ಹಾಕೊಂಡ್ರೆ ಅದು ನೀಟಾಗಿ ಗಂಟು ಬರಲ್ಲ, ಚೆನ್ನಾಗಿ ಬರುತ್ತೆ.
ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಹಾಕ್ಕೊಳ್ಳಿ ಹಸಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಅದು ಕುದಿಬೇಕು. ಕುದ್ದುವಾಗ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕುದಿಯುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸೀದೋಗ್ಬಿಡುತ್ತೆ ಅಂದರೆ ಹಂಗೆ ಇಟ್ಕೊಳ್ಳುತ್ತೆ ಅಂತ ಅಷ್ಟೇ. ಮುದ್ದೆ ಬೇಯೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಯಾವುದೇ ರೀತಿ ಗಂಟಾಗಲ್ಲ, ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಾ ಅನಿಸುತ್ತೆ. ಸೊ ಇಲ್ಲಿ ಮುದ್ದೆ ಕೂಡ ಮಾಡ್ಕೊಂಡಾಯಿತು. ಬಟ್ ಅದನ್ನು ನಾನು ನಿಮಗೆ ತೋರ್ಸೋದಕ್ಕೆ ಆಗಲಿಲ್ಲ, ವೀಡಿಯೋ ಕ್ಲಿಪ್ ಆಗಲಿಲ್ಲ. ಸೊ ಸಾರಿ. ನಾನಿಲ್ಲಿ ಈ ರೀತಿ ಮುದ್ದೆನ ಮಾಡ್ಕೊಂಡಿದ್ದೀನಿ, ಉಂಡೆ ಕಟ್ಕೊಂಡಿದ್ದೀನಿ. ಸೊ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಊಟ ಎಲ್ಲ ರೆಡಿ ಆಯಿತು. ನಮ್ಮ ಮನೆಯವ್ರು ಕೂಡ ಊಟ ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಊಟ ತಿನ್ನೋಕ್ಕೆ ಅಂತ ಹೊರಟು. ಸೊ ಎಲ್ಲ ಊಟ ಎಲ್ಲ ತಿಂದಾದ್ಮೇಲೆ ಮತ್ತು ನೈಟೆಲ್ಲ ಸಿಂಕ್ ಮತ್ತು ಎಲ್ಲ ಗ್ಯಾಸೆಲ್ಲ ಅಲ್ಲೇ ಕ್ಲೀನ್ ಮಾಡಿಬಿಟ್ಟಿದ್ರು. ಪಾತ್ರೆ ಗೀತ್ರೆ ಎಲ್ಲ ವಾಶ್ ಮಾಡಿ ನಮ್ಮ ಮನೆಯವರೇ ಪಾಪ ಎಲ್ಲ ವಾಶ್ ಮಾಡಿ ಮಲ್ಕೊಂಡ್ರು. ಸೊ ನೈಟ್ ಆಯಿತು. ಇನ್ನೊಂಚೂರು ಸಾಂಬಾರು ಮಿಕ್ಕಿತ್ತು, ಅದನ್ನು ಸೋಮವಾರ ಆಗಿಬಿಟ್ಟಿತ್ತಲ್ಲ. ಸೊ ನಾವು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಫ್ರಿಜ್ಗೆ ಇಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ಫ್ರಿಜ್ಗೆ ಇಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಇದೇ ರೀತಿ ವ್ಲಾಗ್ಸ್ ಹಾಕ್ತಾಯಿರ್ತೀನಿ, ನೋಡ್ತಾ ಇರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.